ಸಹಕಾರ ಬ್ಯಾಂಕಿನ ಎಲ್ಲ ಸದಸ್ಯರೇ, ಠೇವಣಿದಾರರೇ, ಇವತ್ತು ರೈಲ್ವೆ ಸಹಕಾರ ಬ್ಯಾಂಕಿನಲ್ಲಿ ಪ್ರಥಮ ಬಾರಿಗೆ ಗೋಲ್ಡ್ ಲೋನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ಇವತ್ತು ವಿತರಿಸುವಂತ ಕಾರ್ಯಕ್ರಮ ಮಾಡಿದ್ದೀವಿ. ಮೈಸೂರಿನಲ್ಲೇ ಅತಿ ಕಡಿಮೆ ದರದಲ್ಲಿ ಒಂದು ಹೆಚ್ಚಿಗೆ ಹಣವನ್ನು ನಮ್ಮ ಚಿನ್ನದ ಮೇಲೆ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಮಾಡಿದ್ದೀವಿ. ದಯಮಾಡಿ ಎಲ್ಲ ನಮ್ಮ ರೈಲ್ವೆ ಸದಸ್ಯರು ಮತ್ತು ನಮ್ಮ ರೈಲ್ವೆ ಕಾರ್ಮಿಕರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಈ ಒಂದು ಸದುಪಯೋಗವನ್ನು ಬಳಸ್ಕೋಬೇಕು ಅಂತ ನಾವು ಈ ಮೂಲಕ ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಹಾಗೂ ನಮ್ಮ ಎಲ್ಲ ನಮ್ಮ CEO ಅವರು ಮತ್ತು ಎಲ್ಲ ನಮ್ಮ ಜನರಲ್ ಮ್ಯಾನೇಜರ್ಗಳು ಒಟ್ಟುಗೂಡಿ ತಮ್ಮಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಈ ಒಂದು ಸದಾವಕಾಶವನ್ನು ಬಳಸ್ಕೊಳ್ಳಿ. ಮತ್ತೆ ನಮ್ಮ ಎಲ್ಲ ಸದಸ್ಯರಿಗೆ ಈ ಮೂಲಕ ಇನ್ನೊಂದು ತಿಳಿಸುವುದೇನೆಂದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ಅಂಗವಾಗಿ 0.5% ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ನಾವು ಕಡಿಮೆ ಮಾಡಿದ್ದೀವಿ. 10.5% ಇಂದ 10% ಮಾಡಿದ್ದೀವಿ. ಅದೀಗ ಆಲ್ರೆಡಿ ಎಲ್ರಿಗೂ ಕೂಡ ನಿಮಗೆಲ್ಲ ಇಂಪ್ಲಿಮೆಂಟ್ ಆಗಿ ಫೈನಾನ್ಷಿಯಲ್ ಬೆನಿಫಿಟ್ ಎಲ್ರಿಗೂ ಕೂಡ ಆಗಿದೆ. ಮತ್ತೆ ಇನ್ನೊಂದು ಮಧ್ಯದಲ್ಲಿ ಒಂದು ಸ್ಟಾಫ್ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿದ್ವಿ. ಇದು ಎಲ್ಲ ನಮ್ಮ ಸದಸ್ಯರ ಗಮನಕ್ಕೆ. ಆ ಮೀಟಿಂಗ್ ಏನಕ್ಕೆ, ನಮ್ಮ ಉದ್ದೇಶ ಏನಿತ್ತು ಅಂತಂದ್ರೆ, ಎಲ್ಲ ನಮ್ಮ ಇರೋ ಬ್ರಾಂಚ್ನ ಎಲ್ಲ ನಮ್ಮ ಎಂಪ್ಲಾಯೀಸ್ಗಳನ್ನು ಕರೆದು ಅವರಿಗೆ ನಾವು ಏನು ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ ಬ್ಯಾಂಕ್ನ ಅಭಿವೃದ್ಧಿಗೆ ನೀವೆಲ್ಲ ಸಹಕರಿಸಬೇಕು ಅಂತ ಎಲ್ಲರಿಗೂ ಕೂಡ ಹೇಳಿದ್ದೀವಿ. ಈಗೇನು ನಾವು 0.5% ಇಂಟ್ರೆಸ್ಟ್ ಕಡಿಮೆ ಮಾಡಿದ್ವಿ, ಅದರಿಂದ ಬ್ಯಾಂಕಿಗೆ ಆಲ್ಮೋಸ್ಟ್ ಅಲ್ಲೂ 2 ಕೋಟಿವರೆಗೆ ಒಂದು ಆದಾಯ ಕಡಿಮೆ ಆಗ್ತಾ ಇದೆ. ಸೊ ಒಂದು ಆ 2 ಕೋಟಿ ಆದಾಯನ ನಾವು ಹೇಗೆ ಸರಿದೂಗಿಸ್ಬೇಕು ಅಂತ ಆ ಮೀಟಿಂಗ್ ನಲ್ಲಿ ಎಲ್ಲ ನಮ್ಮ ಎಂಪ್ಲಾಯೀಸ್ಗಳು ತಿಳಿಸಿ, ಅದಕ್ಕೆ ಪ್ಯಾರಲ್ ಆಗಿ ನಮ್ಗೆ ಬರೋ ವರ್ಷನೂ ಕೂಡ ಯಾವುದೇ ಕಾರಣಕ್ಕೂ ಬ್ಯಾಂಕ್ನಲ್ಲಿ ಆ ಒಂದು 2 ಕೋಟಿ ಏನು ನಮಗೆ ಬ್ಯಾಂಕಿಗೆ ಲಾಸ್ ಆಗುತ್ತೆ ಅದನ್ನ ಸರಿದೂಗ್ಸಕ್ಕೆ ನೀವು ನಮ್ಮ ಮುಂದಿನ ದಿನಗಳಲ್ಲಿ ಒಳ್ಳೆ ಸದಸ್ಯತ್ವವನ್ನು ಮಾಡಿ, ಮತ್ತೆ FD ಕಲೆಕ್ಟ್ ಮಾಡಿ, ಮತ್ತೆ RD ಮತ್ತೆ ಪಿಗ್ ಮೇಲೆ ಕಲೆಕ್ಟ್ ಮಾಡಿ, ಆ ವಾಲ್ಯೂಮ್ ಆಫ್ ದ ಬಿಸ್ನೆಸ್ ಜಾಸ್ತಿ ಮಾಡಿ ಆ ಒಂದು 2 ಕೋಟಿ ನಮಗೆ ನೀವೆಲ್ಲ ಉಳಿಸ್ಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದೀವಿ. ಆ ಟಾರ್ಗೆಟ್ ಎಲ್ಲರೂ ಕೂಡ ಈಗ ಆಲ್ರೆಡಿ ಫಿಲ್ಸ್ಗಳು ಆಲ್ರೆಡಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು ನಮ್ಮ ಎಲ್ಲ ಸದಸ್ಯರ ಗಮನಕ್ಕೆ ಏನಂತ ಅಂದ್ರೆ, ಇವಾಗ ಪ್ರತಿಯೊಂದು ನಮ್ಮ ಏನು ಸೌತ್ ವೆಸ್ಟರ್ನ್ ರೈಲ್ನಲ್ಲಿ ಡಿವಿಷನ್ಸ್ ಇದೆ, ಮೈಸೂರು, ಬೆಂಗಳೂರು, ಹುಬ್ಳಿ, ಎಲ್ಲಾ ಡಿವಿಷನ್ ಅಲ್ಲೂ ಮತ್ತೆ ಎಲ್ಲಾ ಎಲ್ಲೆಲ್ಲಿ ಮೇನ್ ಸ್ಟೇಷನ್ಗಳಿದಾವೆ, ಎಲ್ಲಿ ನಮ್ಮ ಮೇನ್ ರೈಲ್ವೆ ಲೈನ್ ಇದೆ, ಅಲ್ಲಿ ಎಲ್ಲಾ ಕೂಡ ನಮ್ಮ ಟೀಮ್ ಜನಗಳು ಹೋಗ್ತಿದ್ದಾರೆ. ನಿಮ್ಮ ಹತ್ರನೇ ಬಂದು ನಿಮ್ಗೆ ಏನು ಕೆಲಸಗಳು ಬೇಕು ಅವೆಲ್ಲ ಕೆಲಸಗಳನ್ನ ಮಾಡ್ಕೊಡ್ತಿದ್ದಾರೆ. ದಯಮಾಡಿ ಇವಾಗ ಅದನ್ನ ನಾವು ವಾಟ್ಸಪ್ ಅಲ್ಲಿ ಕೂಡ ಕಳಿಸ್ತಾ ಇದೀವಿ, ಎಲ್ಲೆಲ್ಲಿ ಬರ್ತಾರೆ ಜನಗಳು ಅಂತ. ದಯಮಾಡಿ ನೀವು ಏನು ನಮ್ಮ ಬ್ಯಾಂಕಿನ ಹತ್ರನೇ ಬಂದು, ನಿಮ್ಮ ಹತ್ರನೇ ನಮ್ಮ ಜನಗಳು ಬಂದು ಎಲ್ಲ ಸರ್ವಿಸ್ ಕೊಡೋಕ್ಕೆ ನಾವು ರೆಡಿ ಇದ್ದಾರೆ. ಆಲ್ರೆಡಿ ಆ ಕಾರ್ಯಗಳನ್ನು ಮಾಡ್ತಿದ್ದಾರೆ. ದಯವಿಟ್ಟು ನಮ್ಮ ಬ್ಯಾಂಕ್ಗೆ ಏನು ನಮ್ಮ ಸದಸ್ಯರು ಬಿಟ್ಟು ಹೋಗಿದ್ರಿ ಹಿಂದೆ ಅವರೆಲ್ಲನೂ ಕೊಡ್ಲಿಕ್ಕೂ ಕೂಡ ಅವಕಾಶ ಮಾಡಿದೀವಲ್ಲ, ಅದನ್ನ ಆ ಒಂದು ಅವಕಾಶನೂ ಕೂಡ ಸದುಪಯೋಗಪಡಿಸ್ಕೊಳ್ಳಿ. ಮತ್ತೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್, ಈ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಲೋನ್ ಎಲ್ಲೂ ಕೂಡ ಸಿಗೋದಿಲ್ಲ. ಈ ಒಂದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ಪರ್ಸನಲ್ ಲೋನ್ಗೆ ಇಷ್ಟು ಲೋನ್ಗೆ 10% ಅಲ್ಲಿ ಸಿಗೋದಿಲ್ಲ. ಆ ಒಂದು ಅವಕಾಶ ಬಳಸ್ಕೊಳ್ಳಿ ಖಂಡಿತ. ಆಮೇಲೆ ಏನು ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಅಷ್ಟೇ ನಮ್ಮ ಈ ಆಡಳಿತ ಮಂಡಳಿ ಎಲ್ಲರಿಗೂ ಕೂಡ ದೃಷ್ಟಿ ಆಗಿರೋದ್ರಿಂದ, ನಿಮ್ಗೆ ಏನು ಸರ್ವಿಸಸ್ ಕೊಡ್ಬೇಕು ಆ ಎಲ್ಲ ಸರ್ವಿಸಸ್ ಹೆಂಗ್ ಕೊಡ್ಬೇಕು, ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡಬೇಕು ಅನ್ನೋ ಒಂದು ಮಟ್ಟದಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದರಾಗಿ ಅದಕ್ಕೋಸ್ಕರ ನನ್ನ ಎಲ್ಲ ಸದಸ್ಯರಲ್ಲಿ ಕಳಕಳಿಯ ಮನವಿ, ನಮ್ಮ ಸ್ಟಾಫ್ಗಳು ಬಂದಾಗ ಅವ್ರ ಜೊತೆ ಕೈ ಜೋಡಿಸಿ, ಯಾರು ಮೆಂಬರ್ಗಳಾಗಿಲ್ಲ ಮತ್ತೆ ಯಾರಿಗೆ ಏನು ಫೈನಾನ್ಷಿಯಲ್ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಎಲ್ಲರೂ ಕೂಡ ರೈಲ್ವೆ ಬ್ಯಾಂಕ್ ಬಗ್ಗೆ ಗೊತ್ತಿಲ್ಲ ಅಂಥವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿ ನಮ್ಮ ಸ್ಟಾಫ್ಗೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಬ್ಯಾಂಕಿನ ಅಭಿವೃದ್ಧಿ ಅಂತ ತಾವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ತಾ, ನಾನು ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ತಾವೆಲ್ಲರೂ ಕೂಡ ನಮ್ಮ ರೈಲ್ವೆ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿ. ಎಲ್ಲರೂ ಕೂಡ ಈಗ ನಮ್ಮ ಸ್ಟಾಫ್ ಮೀಟಿಂಗ್ ಅಲ್ಲಿ ಕೂಡ ನಾವು 13,000 ಮೆಂಬರ್ಶಿಪ್ ನಾವು ನೆಕ್ಸ್ಟ್ ಇಯರ್ ಮಾಡಬೇಕು ಅಂತ ಒಂದು ಟೆಂಟೇಟಿವ್ ಟಾರ್ಗೆಟ್ ಮಾಡ್ತೀವಿ ಅಂತ ಅಲ್ಲ, ಏನೋ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಮತ್ತೆ ಏನು ನಮ್ಮ ಮೆಂಬರ್ಗಳು ಮುಂದೆ ನಮಗೆ ಹೋದ ಕಡೆ ಎಲ್ಲನೂ ನಮ್ಗೆ ಹೌಸಿಂಗ್ ಲೋನ್ ಕೊಡಿ, ಮಾರ್ಟ್ಗೇಜ್ ಲೋನ್ ಕೊಡಿ ಅಂತ ಹೇಳ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ಕಾರ್ಯಕ್ರಮ ಕೈಗೊಳ್ಳಲಿಕ್ಕೆ ಈಗ ನಮ್ಗೆ ಒಂದು ಮಿನಿಮಮ್ ಒಂದು 100 ಕೋಟಿನಾರ ಅಮೌಂಟ್ ಬೇಕಾಗುತ್ತೆ ಈಗ ಹೌಸಿಂಗ್ ಲೋನ್ ಮತ್ತೆ ಇದು ಕೊಡ್ಲಿಕ್ಕೆ. ಸೊ ಆ 100 ಕೋಟಿ ಅಮೌಂಟ್ ಕೂಡ ಟಾರ್ಗೆಟ್ ಕೊಟ್ಟಿದ್ದೀವಿ ನಾವು. ಆಲ್ಮೋಸ್ಟ್ ಆಲ್ ಬರೋ ಒಂದು ಫೈನಾನ್ಷಿಯಲ್ ಇಯರ್ ಫಾರ್ ದ ಇಯರ್ 2025-26ಗೆ ನಾವು 1,000 ಕೋಟಿ ಒಂದು FD ಅಂದ್ರೆ ಇನ್ಕ್ಲೂಡಿಂಗ್ FD, RD, ಪಿಗ್ಮಿ ಎಲ್ಲಾ ತರ ಠೇವಣಿಗಳನ್ನ ಮಿನಿಮಮ್ 1,000 ಕೋಟಿ ಬ್ಯಾಂಕ್ಗೆ ಮಾಡಬೇಕು ಅಂತ ಕೂಡ ಎಲ್ಲರಿಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ದೀವಿ. ಈ ಒಂದು ಟಾರ್ಗೆಟ್ ಅಚೀವ್ ಮಾಡೋಕ್ಕೂ ಕೂಡ ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ, ತಮ್ಮಲ್ಲಿ ಈ ಒಂದು ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿ ಅಂತ ಹೇಳಿ ಈ ಒಂದು ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.